ಶಾಲೆಯ ವಾರ್ಷಿಕೋತ್ಸವ ನಿಮ್ಗೆಲ್ರಿಗೂ ಗೊತ್ತು, ನನಗೂ ಗೊತ್ತು. ನೀವೆಲ್ಲರೂ ನಿಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡೋದಕ್ಕೋಸ್ಕರ ನೀವೆಲ್ಲರೂ ಇಲ್ಲಿ ಬಂದಿದ್ದೀರಿ. ಆದರೆ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಶಾಲೆಯ ಹಿನ್ನೋಟ ಮತ್ತು ಶಾಲೆಯ ಮುನ್ನೋಟ, ಕೆಲವರು ಅನೇಕ ವರ್ಷಗಳಿಂದ ಈ ಶಾಲೆಯಲ್ಲಿ ನಿಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀರಿ, ಇನ್ನು ಕೆಲವರು ಈಗ ಪ್ರಾರಂಭ ಮಾಡಿದಿರಿ, ಇನ್ನು ಕೆಲವರು ಮುಂದೆ ನಿಮ್ಮ ಮಕ್ಕಳನ್ನ ಈ ಶಾಲೆಗೆ ವಿದ್ಯಾರ್ಜನೆಗೋಸ್ಕರ ಸೇರಿಸುವಂಥವ್ರು ಇರಬಹುದು. ಸೊ ಹಾಗಾಗಿ ಶಾಲೆಯ ಇತಿಹಾಸ ಮತ್ತು ಶಾಲೆಯ ಗುರಿ, ಮುಂದಿನ ಹಾದಿ, ಆ ಕುರಿತಾಗಿ ತಿಳಿದುಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ ಮತ್ತು ನಿಮ್ಮ ಕರ್ತವ್ಯ. ಸೊ ಹಾಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಿಂತ ಮೊದಲು ಈ ಶಾಲೆಯ ಚಟುವಟಿಕೆಗಳ ಬಗ್ಗೆ ಮತ್ತು ನಿಮ್ಮ ಮಕ್ಕಳನ್ನ ಇದೇ ಶಾಲೆಯಲ್ಲಿ ಯಾಕೆ ಓದಿಸ್ಬೇಕು ಮತ್ತು ಮಕ್ಕಳನ್ನು ಯಾಕೆ ಓದಿಸ್ಬೇಕು, ಮಕ್ಕಳಿಗೆ ಯಾಕೆ ನಾವು ವಿದ್ಯಾಭ್ಯಾಸವನ್ನು ಕೊಡಬೇಕು, ಆ ಕುರಿತಾಗಿ ಸ್ವಲ್ಪ ಆಲೋಚನೆ ಮಾಡೋದಕ್ಕೂ ಸಮಯ ಇರಲಿ ಅಂತ ಈ ಭಾಷಣದ ಕಾರ್ಯಕ್ರಮವನ್ನ ಅಥವಾ ವೇದಿಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಅಂತ. ಆ ಪರಿಪಾಠ ಎಲ್ಲ ಶಾಲೆಯಲ್ಲೂ ಕೂಡ ಇದೆ ಮತ್ತು ಎಲ್ಲ ಶಾಲೆಗಳಲ್ಲೂ ಹೆಚ್ಚು ಜನ ಸೇರೋದು ಪಾಲಕರಿರ್ಬೋದು ಅಥವಾ ಸಾರ್ವಜನಿಕರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡೋದಕ್ಕೆ. ಆದ್ರೆ ಅದು ಸರಿಯಲ್ಲ ಅಂತ. ಶಾಲೆಯಲ್ಲಿ ಸಕ್ರಿಯವಾಗಿ ಪಾಲಕರು ನನ್ನ ಮಕ್ಕಳು ಕಳಿಸಿದ್ವಿ ಶಾಲೆಗೆ, ನಾವು ಫೀಸ್ ಕೊಡ್ತಾ ಇದ್ದೀವಿ, ಮುಗೀತು ನಮ್ಮ ಕೆಲಸ, ಮುಂದಿಂದೆಲ್ಲ ಶಾಲೆಯ ಆಡಳಿತ ಮಂಡಳಿ ಇದ್ದು ಅಂತ ಹಾಗೆ ತಿಳ್ಕೋಬಾರದು ಅಂತ. ಈ ಶಾಲೆಯಲ್ಲಿ ನಿಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅಂತಂದ್ರೆ ನೀವು ಕೂಡ ಈ ಶಾಲೆಯ ಭಾಗ. ಈ ಶಾಲೆಯ ಒಳಿತು, ಈ ಶಾಲೆಯ ಏಳಿಗೆ, ಅದೆಲ್ಲದೂ ನಿಮ್ಮ ಹೆಗಲ ಮೇಲೂ ಆ ಜವಾಬ್ದಾರಿ ಇದೆ. ನೀವು ಕೂಡ ಆ ಜವಾಬ್ದಾರಿನ ತೆಗೆದುಕೊಳ್ಬೇಕು. ಅದಕ್ಕೋಸ್ಕರ ವರ್ಷಕ್ಕೊಮ್ಮೆ ಆದರೂ ಹೀಗೆ ಎಲ್ಲರೂ ಒಂದು ಕಡೆ ಸಮಾಗಮ ಆಗಬೇಕು ಅಂತ ಶಾಲಾ ವಾರ್ಷಿಕೋತ್ಸವವನ್ನ ಎಲ್ಲರೂ ನಡೆಸುವಂಥದ್ದು. ನಾನು ಈಗಾಗಲೇ ಹೇಳಿದೆ, ಒಂದು ಅವಲೋಕನ, ಇನ್ನೊಂದು ಮುನ್ನೋಟ ಅಂತ. ಆಗ ಪ್ರಗತಿ ಸಾಧ್ಯ ಆಗುತ್ತೆ. ನಾವು ಹಿನ್ನೆಲೆಯನ್ನು ನೋಡಬೇಕು ಮತ್ತು ಭವಿಷ್ಯವನ್ನ ಮುಂಗಾಣಬೇಕು. ಆಗ ಏಳಿಗೆ ಆಗುತ್ತೆ, ಸಂಸ್ಥೆ ಏಳಿಗೆಯೂ ಆಗುತ್ತೆ. ಅದರ ಜೊತೆಗೆ ನಮ್ಮ ಮಕ್ಕಳು ಮತ್ತು ನಿಮ್ಮ ಪಾಲಕರು ಇವರೆಲ್ಲರ ಏಳಿಗೆ ಕೂಡ ಆಗುತ್ತೆ ಅಂತ. ಹಾಗಾಗಿ ನಾವೆಲ್ಲರೂ ಸಕ್ರಿಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಾವೆಲ್ಲರೂ ಬಯಸ್ತೀವಿ ನಮ್ಮ ಮಕ್ಕಳು ಬಹಳ ಪ್ರತಿಭಾವಂತರಾಗಬೇಕು, ನಮ್ಮ ಮಕ್ಕಳು ಎಲ್ಲಾ ರಂಗಗಳಲ್ಲಿ ಅಥವಾ ಯಾವುದೇ ಒಂದು ರಂಗದಲ್ಲಿ ಮುಂದೆ ಬರಬೇಕು ಅಂತ ನಾವು ಬಯಸ್ತೀವಿ. ಆದರೆ ಆ ರೀತಿಯಾದಂತಹ ಶಿಕ್ಷಣ ನಿಜವಾಗಲೂ ನಮಗೆ ಸಿಗ್ತಾ ಇದೆಯಾ ನಮ್ಮ ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ, ಇವತ್ತಿನ ಶಿಕ್ಷಣ ಸಂಸ್ಥೆಗಳಲ್ಲಿ? ಇದನ್ನ ಪಾಲಕರು ನಿಜವಾಗಲೂ ಆಲೋಚನೆ ಮಾಡಬೇಕಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.